ಹಾಯ್ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಹ್ಯಾಪಿ ಶಿವರಾತ್ರಿ. ಎಲ್ಲ ಹೇಗೆ ಸೆಲೆಬ್ರೇಟ್ ಮಾಡ್ಕೊಂಡ್ರಿ? ನಾವೆಲ್ಲ ನಾರ್ಮಲ್ ಲೈಕ್ ಸಿಂಪಲ್ ಆಗಿ ಮಾಡ್ಕೊಂಡ್ವಿ. ಲೈಕ್ ಮನೇಲಿ ಪೂಜೆ ಮಾಡಿ ದೇವಸ್ಥಾನಕ್ಕೆಲ್ಲ ಹೋಗ್ಬಿಟ್ಟು ಬಂದ್ವಿ. ಐ ಥಿಂಕ್ ಇವತ್ತು ಶಿವರಾತ್ರಿಗೆ ಮೋಸ್ಟ್ಲಿ ಸಾಯಂಕಾಲ ಎಲ್ಲ ದೇವಸ್ಥಾನದಲ್ಲೆಲ್ಲ ಚೆನ್ನಾಗಿರುತ್ತೆ ಅನ್ಸುತ್ತಲ್ವಾ. ನಾವು ಬೆಳಗ್ಗೆನೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದ್ವಿ. ನೋಡ್ಬೇಕು, ಆದ್ರೆ ಈವ್ನಿಂಗ್ ಹೋಗ್ತೀವಿ. ಯಾಕಂದ್ರೆ ನಾನು ವಿಡಿಯೋಸ್ ಕ್ಯಾಪ್ಚರ್ ಮಾಡಿದ್ದೀನಿ, ನೀವೆಲ್ಲ ನೋಡ್ಬೋದಲ್ಲಿ. ತುಂಬಾ ರಶ್ ಇದೆ ಟೆಂಪಲ್ಸ್. ಆಕ್ಚುಲಿ ನಮ್ಮ ಮನೆ ಹತ್ರ ಒಂದು ಫೇಮಸ್ ಟೆಂಪಲ್ ಇದೆ, ಪಂಚಲಿಂಗೇಶ್ವರ ಟೆಂಪಲ್ ಅಂತ. ನಿಮ್ಗೆ ಯಾವಾಗಾದ್ರೂ ಟೈಮ್ ಸಿಕ್ಕಾಗ ನಾನು ಅಲ್ಲಿ ತೋರಿಸ್ತೀನಿ ಹೇಗಿರುತ್ತೆ ಅಂತ. ತುಂಬಾ ಹಳೆ ಟೆಂಪಲ್, ತುಂಬಾ ಚೆನ್ನಾಗಿರುತ್ತೆ. ನಾವು ಅಲ್ಲಿ ಹೋಗಕ್ ಟ್ರೈ ಮಾಡಿದ್ವಿ, ಬಟ್ ಅಲ್ಲಿ ತುಂಬಾ ರಶ್ ಇತ್ತು. ನಾನು ಆಕ್ಚುಲಿ ವಿಡಿಯೋ ಎಲ್ಲ ಕ್ಯಾಪ್ಚರ್ ಮಾಡಿದ್ದೀನಿ, ನೀವು ನೋಡ್ಬೋದು. ಸೊ ಅಲ್ಲಿ ಆಗ್ಲಿಲ್ಲ ಅಂತ ಅಂದ್ಬಿಟ್ಟು ನಾವು ಇನ್ನೊಂದು ಟೆಂಪಲ್ಗೆ ಹೋದ್ವಿ, ಬೊಮ್ಮನಹಳ್ಳಿಯಲ್ಲಿರೋ ಶಿವ ಟೆಂಪಲ್ಗೆ. ಸೊ ಈಗ ನಡೀತಿದೆ ನಮ್ ಶಿವರಾತ್ರಿ. ಸೊ ಗೈಸ್, ನಮ್ಮ ವಿಡಿಯೋ ಅಲ್ಲಿ ಫಾರ್ ದ ಫಸ್ಟ್ ಟೈಮ್ ಇನ್ನೊಬ್ರು ಕಾಣಿಸ್ತಿದ್ದಾರೆ, ನಮ್ಮಪ್ಪ. ಇವತ್ತು ಸಂಡೇ ಆಗಿರೋದ್ರಿಂದ ಹಿ ಈಸ್ ಅಟ್ ಹೋಮ್. ಸೊ ಅವರು ವಿಶ್ ಮಾಡ್ತಾರೆ ನೋಡಿ ಗೈಸ್. ನಮ್ಮಪ್ಪ ಇಲ್ಲಿದ್ದಾರೆ ಸಂಡೇ ಆಗಿರೋದ್ರಿಂದ. ಸೊ ಅವರು ನಿಮ್ಗೆ ವಿಶ್ ಮಾಡ್ತಾರಂತೆ. ಶಿವರಾತ್ರಿ. ಈ ದೇವಸ್ಥಾನ ನೀವೇನು ನೋಡ್ತಿದ್ದೀರಾ, ಇದು ಆ್ಯಕ್ಚುಲಿ ಬೊಮ್ಮನಹಳ್ಳಿಯಲ್ಲಿರೋ ದೇವಸ್ಥಾನ. ಇಲ್ಲೂ ಕೂಡ ಅಷ್ಟೇ, ನಾವು ಅರೌಂಡ್ 8:30 ಹಂಗೆ ಹೋಗಿದ್ದು. ಒಳಗಡೆ ಹೋಗೋಷ್ಟೊತ್ತಿಗೆ ಅರೌಂಡ್ 9:15, 9:30 ಆಗಿತ್ತು. ಗೈಸ್, ನೀವು ನೋಡ್ತಾ ಇದ್ದೀರಲ್ಲ, ತುಂಬ ರಶ್ ಇತ್ತು ಮಾತ್ರ ದೇವಸ್ಥಾನ. ಇಲ್ಲಿ ಯಾವ ದೇವಸ್ಥಾನಕ್ಕೆ ಹೋದ್ರೂ ತುಂಬ ರಶ್ ಇತ್ತು ಅವತ್ತು ಮಾತ್ರ. ನಾನು ಹೇಳಿದೆ ಅಲ್ವಾ ನಿಮಗೆ, ಪಂಚಲಿಂಗೇಶ್ವರ ದೇವಸ್ಥಾನ ಅಂತ ಇದೆ, ನೋಡ್ತಾ ಇರ್ಬೋದು ನೀವು. ತುಂಬ ರಶ್ ಇದೆ, ತುಂಬ ಹಳೆ ಟೆಂಪಲ್ಲು, ತುಂಬ ಚೆನ್ನಾಗಿರುತ್ತೆ ಒಳಗಡೆ ಎಲ್ಲ. ಈ ದೇವಸ್ಥಾನದ ಒಳಗಡೆ ಆ್ಯಕ್ಚುಲಿ 5 ಲಿಂಗ ಇರುತ್ತೆ, ಅದಕ್ಕೆ ಅನ್ಸುತ್ತೆ ಅವರು ಪಂಚಲಿಂಗೇಶ್ವರ ಅಂತ ಕರೀತಾರೆ. ಸೊ ಗೈಸ್, ನಮ್ಮ ಮನೇಲಿ ಆಕ್ಚುಲಿ ಫಾಸ್ಟಿಂಗ್ ಆಗ್ಲಿ ಮತ್ತೆ ಈ ಜಾಗರಣೆ ಎಲ್ಲ ಮಾಡಲ್ಲ ನಮ್ಮ ಸೈಡ್ ಎಲ್ಲಾನು. ಸೊ ಹಾಗಾಗಿ ವಿ ಆರ್ ಆಲ್ಸೋ ನಾಟ್ ಫಾಲೋಯಿಂಗ್ ಎನಿಥಿಂಗ್. ಸೊ ಇವತ್ತು ಲಂಚಿಗೆ ಸ್ಪೆಷಲ್ ಸಿನ್ಸ್ ಸಂಡೇ ಆಗಿರೋದ್ರಿಂದ ಐ ಹ್ಯಾವ್ ಅ ಹಾಲಿಡೇ. ಸೊ ಐ ಥಾಟ್ ಐಲ್ ಕುಕ್ ಸಮಥಿಂಗ್ ಫಾರ್ ಫ್ಯಾಮಿಲಿ ಅಂತ. ಸೊ ಇವತ್ತು ನಾನು ಮಟರ್ ಪನ್ನೀರ್ ಆ್ಯಂಡ್ ಬಗಾರ ರೈಸ್ ಮಾಡೋಣ ಅನ್ಕೊಂಡಿದ್ದೀನಿ. ಸೊ ನನ್ನ ಸ್ಟೈಲಲ್ಲಿ ಹೇಗೆ ಮಾಡ್ತೀನಿ ಅಂತ ನಾನು ತೋರಿಸ್ತೀನಿ. ಸೊ ರೆಸಿಪಿ ಎಲ್ಲ ನಾನು ಹಾಕಿರ್ತೀನಿ. ಸೊ ಯಾರೆಲ್ಲ ಇಂಟ್ರೆಸ್ಟ್ ಇದ್ದೀರಾ, ಯು ಕ್ಯಾನ್ ಚೆಕ್ ಇಟ್ ಔಟ್ ಆರ್ ಕಂಟಿನ್ಯೂ ದಿಸ್ ವಿಡಿಯೋ. ಸೊ ಗೈಸ್, ಇದಕ್ಕೆ ಆನಿಯನ್, ಟೊಮ್ಯಾಟೊ ಮತ್ತು ಶುಂಠಿ ಬೆಳ್ಳುಳ್ಳಿ, ಆ್ಯಕ್ಚುಲಿ ಇದನ್ನು ಪೇಸ್ಟ್ ಮಾಡಬೇಕು. ಮತ್ತು ಒಂದು ಸ್ವಲ್ಪ ಗರಂ ಮಸಾಲ, ಚಿಲ್ಲಿ ಪೌಡರು, ಟರ್ಮರಿಕ್, ಆಮೇಲೆ ಹೋಲ್ ಗರಂ ಮಸಾಲ ಲೈಕ್ ಇದು ಬೇ ಲೀಫ್, ಒಂದು ಸ್ವಲ್ಪ ಪೆಪ್ಪರ್ ಹಾಕಿದ್ರೆ ಆ್ಯಕ್ಚುಲಿ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ನಾನು ತೊಗೊಂಡಿದ್ದೀನಿ. ಆಮೇಲೆ ಒಂದು ಸ್ವಲ್ಪ ಸಿನಿಮನ್ನು, ಕ್ಲೋವ್ಸ್ ಎಲ್ಲ ಲೈಕ್ ಹೋಲ್ ಗರಂ ಮಸಾಲ. ಹಾಗೆ ಮೇಯ್ನ್ ಬೇಕಾಗಿರೋದು ಇದಕ್ಕೆ ಮಟರ್ ಅಂದರೆ ಬಟಾಣಿ, ಮತ್ತು ಹೋಮ್ ಮೇಡ್ ಬಟರ್. ಇದು ಆ್ಯಕ್ಚುಲಿ ಆಪ್ಷನಲ್ಲು, ನಮ್ಮ ಮನೇಲಿ ಆ್ಯಕ್ಚುಲಿ ಇತ್ತು ಹೋಮ್ ಮೇಡ್ ಆಗಿರೋದ್ರಿಂದ ಐ ಥಾಟ್ ಆಫ್ ಪುಟ್ಟಿಂಗ್ ಇಟ್ ಲಿಟಲ್. ಸೊ ಗೈಸ್, ನೀವೇನಾದರೂ ಬಟರ್ ಹಾಕ್ಕೊಂಡ್ರೆ ಆಯಿಲ್ ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ. ನಾನಿಲ್ಲಿ 1 ಸ್ಪೂನ್ ಹಾಕ್ಕೊಂಡಿದ್ದೀನಿ ಆಯಿಲ್. ಸೊ ಗೈಸ್, ನಾನಿಲ್ಲಿ ಆ್ಯಕ್ಚುಲಿ ಹೋಮ್ ಮೇಡ್ ಬಟರ್ ಹಾಕ್ಕೊತಾ ಇದ್ದೀನಿ. ಸೊ ಇದು ಆಪ್ಷನಲ್ಲು, ಬೇಕು ಅಂದರೆ ಹಾಕ್ಕೊಳ್ಬೋದು. ಇದು 2 ಸ್ಪೂನ್ಸ್ ಹಾಕ್ಕೊಳ್ಳಿ ನೀವು. ಸೊ ಗೈಸ್, ಇಲ್ಲಿ ನಾನು ಹೇಳ್ದಂಗೆ ಹೋಲ್ ಗರಂ ಮಸಾಲ ಹಾಕ್ಕೊಳ್ಳಿ, ಒಂದು ಸ್ವಲ್ಪ ಜಿಂಜರ್ ಗಾರ್ಲಿಕ್ ಹಾಕ್ಕೊಳ್ಳಿ. ಸೊ ಇದೆಲ್ಲ ಆ್ಯಕ್ಚುಲಿ ನಾವು ಏನು ಮಾಡ್ತೀವಿ ಅಂದರೆ ಗ್ರೈಂಡ್ ಮಾಡ್ಕೊಳೋದಕ್ಕೆ. ಸೊ ಹಾಗಾಗಿ ಯು ಕ್ಯಾನ್ ಪುಟ್ ಇಟ್ ಲೈಕ್ ದ್ಯಾಟ್. ಈಗ ನಾವು ಹಾಕೊಂಡಿರೋ ಹೋಲ್ ಗರಂ ಮಸಾಲ ಎಲ್ಲ ಫ್ರೈ ಆದಮೇಲೆ ಕಟ್ ಮಾಡಿರೋ ಆನಿಯನ್ಸ್ ಹಾಕೋಣ, ಕಟ್ ಮಾಡಿರೋ ಟೊಮೆಟೊಸು ಹಾಕೋಣ ಇದ್ರೊಳಗಡೆ. ನೀವು ಎಲ್ಲ ಟೊಮೆಟೊಸು ಆನಿಯನ್ಸ್ ಎಲ್ಲ ಹಾಕೊಂಡ್ಮೇಲೆ ಸ್ವಲ್ಪ ಚೆನ್ನಾಗಿ ಕುಕ್ ಮಾಡ್ಕೊಳ್ಳಿ. ಇದನ್ನ
ಮತ್ತೆ ನಾವು ಗ್ರೈಂಡ್ ಮಾಡ್ಕೋಬೇಕು, ಹಾಗಾಗಿ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಸೊ ಗೈಸ್, ಅದು ಫ್ರೈ ಮಾಡ್ಕೊಂಡಿದ್ವಲ್ವಾ ಟೊಮೆಟೊ ಆನಿಯನ್ನ, ಅದನ್ನ ಸ್ವಲ್ಪ ಗ್ರೈಂಡ್ ಮಾಡ್ಕೊಳ್ಳಿ. ತುಂಬಾ ಪೇಸ್ಟ್ ಫೈನ್ ಆಗಿ ಮಾಡ್ಕೋಬೇಡಿ. ಇದರಲ್ಲಿ ಒಂದು ಸ್ವಲ್ಪ ಬಟರ್ ಹಾಕೊಳ್ಳಿ. ಆಗ್ಲೇ ನಾವು ಗ್ರೈಂಡ್ ಮಾಡ್ಕೊಂಡಿದ್ವಲ್ವಾ ಪೇಸ್ಟ್, ಅದು ಹಾಕೊಳ್ಳೋಣ. ಪೇಸ್ಟ್ ಆ್ಯಡ್ ಮಾಡ್ಕೊಂಡು ಒಂದು ಸ್ವಲ್ಪ ಚೆನ್ನಾಗಿ ಕುಕ್ ಮಾಡ್ಕೊಳ್ಳಿ. ಹಾಟ್ ವಾಟರಲ್ಲಿ ನೆನೆಸ್ಕೊಂಡಿದ್ವಲ್ವಾ ಆ ಬಟಾಣಿನೂ ಹಾಕೋಣ. ಸಾಲ್ಟ್ ನಿಮಗೆ ನೋಡಿಕೊಂಡು ಹಾಕೊಳ್ಳಿ. ಗ್ರೇವಿ ನೀವು ನೋಡ್ತಾ ಇದ್ದೀರಲ್ಲ, ಈ ಥರ ಬರಬೇಕು ಕನ್ಸಿಸ್ಟೆನ್ಸಿ. ಇದು ಬಂದಮೇಲೆ ನೀವಲ್ಲಿ ಗರಂ ಮಸಾಲ ಒಂದು 2 ಟೇಬಲ್ ಸ್ಪೂನ್ಸ್, ಚಿಲ್ಲಿ ಪೌಡರ್ 2 ಟೇಬಲ್ ಸ್ಪೂನ್ಸ್ ಆ್ಯಂಡ್ ಟರ್ಮರಿಕ್ ಪೌಡರ್ ಸ್ವಲ್ಪ ಹಾಕ್ಕೊಳ್ಳಿ. ಲಾಸ್ಟ್ ಒಂದು 10 ಮಿನಿಟ್ಸ್ ಬಿಫೋರು ಪನ್ನೀರ್ ಹಾಕೊಳ್ಳಿ. ನೀವು ನೋಡ್ತಿದ್ದೀರಲ್ಲ, ಈಗ ಆಯಿಲ್ ಎಲ್ಲ ಬಿಟ್ಕೊಂಡಿದೆ. ಲಾಸ್ಟಲ್ಲಿ ಒಂದು ಸ್ವಲ್ಪ ಕಸೂರಿ ಮೇಥಿ ಹಾಕೊಳ್ಳಿ. ಈಗ ಬಗಾರ್ ರೈಸ್ ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕೆ ಹೋಲ್ ಗರಂ ಮಸಾಲ ಎಲ್ಲ ಹಾಕೊಳ್ಳೋಣ. ನೀವು ಇದರಲ್ಲಿ ಆನಿಯನ್ನು ಟೊಮೆಟೊ ಹಾಕೊಳ್ಳಿ. ಆನಿಯನ್ನು ಟೊಮೆಟೊ ಹಾಕೊಂಡು ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಇದರಲ್ಲಿ ಒಂದು ಸ್ವಲ್ಪ ಚಿಲ್ಲಿ ಹಾಕ್ಕೊಳ್ಳಿ. ಸಾಲ್ಟ್ ಹಾಕ್ಕೊಳ್ಳಿ ಒಂದು 2 ಸ್ಪೂನ್ಸು. ಆ್ಯಕ್ಚುಲಿ ಇಲ್ಲಿ ಬಾಸ್ಮತಿ ರೈಸ್ ತೊಗೊಂಡಿದ್ದೀನಿ. ಸೊ ನಾನು 3 ಗ್ಲಾಸಸ್ ತೊಗೊಂಡಿದ್ದೀನಿ. ಗ್ಲಾಸ್ ಮೆಷರ್ಮೆಂಟ್ ಆ್ಯಕ್ಚುಲಿ ನಾನು ಈ ಗ್ಲಾಸ್ ತೊಗೊಂಡಿದ್ದೀನಿ. ನಾವು ಬಾಸ್ಮತಿ ರೈಸ್ ವಾಶ್ ಮಾಡ್ಕೊಂಡು ನೀಟಾಗಿ ಹಾಕ್ಕೊತಾ ಇದ್ದೀವಿ. ನಾನು 3 ಗ್ಲಾಸಸ್ ಆಫ್ ರೈಸ್ ತೊಗೊಂಡಿದ್ದೀನಿ, ಅದಕ್ಕೆ ಈ ಗ್ಲಾಸಲ್ಲಿ ತೊಗೊಂಡಿದ್ದು. ಸೊ ಇದೇ ಗ್ಲಾಸಲ್ಲಿ 6 ಗ್ಲಾಸಸ್ ಆಫ್ ವಾಟರ್ ಹಾಕ್ಕೊತಾ ಇದ್ದೀನಿ. ಕುಕ್ಕರಲ್ಲಿ 3 ವಿಸಿಲ್ಸ್ ಬಂದಮೇಲೆ ಆಫ್ ಮಾಡ್ಕೊಳ್ಳಿ. ನೋಡ್ಬೋದು ಗೈಸ್ ನೀವು ಎಷ್ಟು ಗ್ರೈನಿ ಆಗಿ ಬಂದಿದೆ. ಸೊ ಆ್ಯಕ್ಚುಲಿ ನೀವು ಕ್ಲೋಸ್ ಮಾಡ್ಕೊಳ್ಬೇಕಾದ್ರೆ ಒಂದು ಸ್ವಲ್ಪ ಗೀ ಆರ್ ಆಯಿಲ್ ಹಾಕ್ಕೊಳ್ಳಿ, ಗ್ರೈನಿಯಾಗಿ ಬರುತ್ತೆ. ಸೊ ಗೈಸ್, ಇದಾಗಿತ್ತು ನಮ್ಮ ಶಿವರಾತ್ರಿ ಲಂಚ್. ಬಗಾರ ರೈಸ್, ಮಟರ್ ಪನ್ನೀರ್, ಉದ್ದಿನ ವಡೆ ಆ್ಯಂಡ್ ಸಲಾಡ್. ಈಗ ನಮ್ಮಪ್ಪನ ಕೇಳೋಣ ಹೆಂಗಿರುತ್ತೆ, ಟೇಸ್ಟ್ ಮಾಡಿ ನೋಡ್ತಾರೆ. ಸೊ ಗೈಸ್, ಈಗ ನಮ್ಮಪ್ಪ ಟೇಸ್ಟ್ ಮಾಡಿಬಿಟ್ಟು ರಿವ್ಯೂ ಮಾಡ್ತಾರೆ ಹೇಗಿರುತ್ತೆ ಅಂತ ಕೇಳೋಣ ಬನ್ನಿ. ತುಂಬ ಚೆನ್ನಾಗಿದೆ, ನೀವು ಟ್ರೈ ಮಾಡಿ. ಗೈಸ್, ಇದಾಗಿತ್ತು ನಮ್ಮ ಶಿವರಾತ್ರಿ. ಆ್ಯಕ್ಚುಲಿ ಏನು ನಾವು ಸೆಲೆಬ್ರೇಟ್ ಏನು ಮಾಡಲಿಲ್ಲ, ನಾರ್ಮಲ್ ಸಂಡೇ ಥರ ಹೋಯ್ತು. ಇಟ್ಸ್ ಜಸ್ಟ್ ದಟ್ ನಾನ್ ವೆಜ್ ಬದಲು ವೆಜ್ ಮಾಡ್ಕೊಂಡ್ವಿ ಅಷ್ಟೇ. ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಸೇಮ್ ಆ ಪಂಚಲಿಂಗೇಶ್ವರ ದೇವಸ್ಥಾನನೇ. ಇದು ಆ್ಯಕ್ಚುಲಿ ಅರೌಂಡ್ 8:39 ಆ ಥರ ಆಗಿತ್ತು. ಸೊ ಈಗಲೂ ಅಷ್ಟೊಂದು ಜನ ಇದ್ದರು, ತುಂಬ ಜನ ಇದ್ದರು. ನಾವು ಹೋಗ್ಬಿಟ್ಟು ಬರೋಣ ಈವ್ನಿಂಗ್ ಅಂತ ಅಂದ್ಕೊಂಡ್ವಿ. ಬಟ್ ಈ ಕ್ಯೂ ಎಲ್ಲ ನೋಡಿದ್ಮೇಲೆ ವಿ ಥಾಟ್ ಲೈಕ್ ಸಮ್ ಅದರ್ ಡೇ ವಿಲ್ ಗೋ ಅಂತ. ಇದಾಗಿತ್ತು ನಮ್ಮ ಶಿವರಾತ್ರಿ ಡೇ. ಹೋಪ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನೆಲ್. ಇನ್ನೂ ಒಳ್ಳೆ ವಿಡಿಯೋಸ್ ಎಲ್ಲ ಬರುತ್ತೆ. ಸೊ ಹಾಗಾಗಿ ಯಾರೆಲ್ಲ ನನ್ನ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಕನ್ಸಿಡರ್ ಸಬ್ಸ್ಕ್ರೈಬಿಂಗ್ ಅಂಡ್ ಜಾಯಿನ್ ದಿಸ್ ಬ್ಯೂಟಿಫುಲ್ ಜರ್ನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್ ಬಾಯ್.